ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಬಿಕಾಮ್ 4ನೇ ಸೆಮಿಸ್ಟರ್ ರಿವಾಜ್ಡ್ NEP ಕನ್ನಡ ಪಠ್ಯಕ್ರಮಕ್ಕೆ ಸಂಬಂಧಿಸಿದ ಹಾಗೆ 2 ಅಂಕದ 30 ಪ್ರಶ್ನೆಗಳನ್ನು ತೆಗೆದು ಇಲ್ಲಿ ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ನಾನು ಕತೆ ಹಾಗೂ ಕಾವ್ಯಗಳಿಗೆ ಸಂಬಂಧಿಸಿದ 30 ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ತೆಗೆಯೋದಕ್ಕೆ ಸಾಧ್ಯವಾಗಿದೆ. ಇನ್ನು 30 ಅತಿ ಸಂಭವನೀಯವಾದಂಥ ಪ್ರಶ್ನೋತ್ತರಗಳು ಈ ಒಂದು ಪತ್ರಲೇಖನಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ತೆಗೆದಿರುತ್ತಾರೆ. ಆ ಕಾರಣದಿಂದ ಅವುಗಳನ್ನು ನನಗೆ ತೆಗೆಯಲು ಸಾಧ್ಯವಾಗಿಲ್ಲ. ಇಲ್ಲಿ ಕೇವಲ 30 ಪ್ರಶ್ನೆಗಳನ್ನು ನಾನು ತೆಗೆದುಕೊಡ್ತಾ ಇದ್ದೀನಿ. ಆ 30 ಪ್ರಶ್ನೆಗಳು ಯಾವುವು ಅನ್ನೋದನ್ನು ಇಲ್ಲಿ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನೋಡೋಣ. ಪ್ರಶ್ನೆ 1, ನಾನೇಕೆ ಬರೆಯುತ್ತೇನೆ ಕಾವ್ಯದ ಲೇಖಕರು ಯಾರು? ಅವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಉತ್ತರ, ನಾನೇಕೆ ಬರೆಯುತ್ತೇನೆ ಕಾವ್ಯದ ಲೇಖಕರು GS ಶಿವರುದ್ರಪ್ಪ. ಅವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ 7/2/1926ರಲ್ಲಿ ಜನಿಸಿದರು. ಪ್ರಶ್ನೆ 2, ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರ ಪೂರ್ಣ ಹೆಸರು ಏನು? ಉತ್ತರ, ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಎನ್ನುವುದಾಗಿದೆ. ಪ್ರಶ್ನೆ 3, GS ಶಿವರುದ್ರಪ್ಪ ಅವರು BA ಆನರ್ಸ್ ಮತ್ತು MA ಪದವಿಗಳನ್ನು ಯಾವ ವಿಶ್ವವಿದ್ಯಾಲಯದಿಂದ ಪಡೆದರು? ಉತ್ತರ, GS ಶಿವರುದ್ರಪ್ಪ ಅವರು BA ಆನರ್ಸ್ ಪದವಿಯನ್ನು 1946ರಲ್ಲಿ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಮತ್ತು MA ಪದವಿಯನ್ನು 1953ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಪಡೆದರು. ಪ್ರಶ್ನೆ 4, GS ಶಿವರುದ್ರಪ್ಪ ಅವರು ಯಾರ ಮಾರ್ಗದರ್ಶನದಲ್ಲಿ ಯಾವ ವಿಷಯದ ಕುರಿತು ಯಾವ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದರು? ಉತ್ತರ, GS ಶಿವರುದ್ರಪ್ಪ ಅವರು ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಸೌಂದರ್ಯ ಸಮೀಕ್ಷೆ ವಿಷಯದ ಕುರಿತು ಮೈಸೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದರು. ಪ್ರಶ್ನೆ 5, GS ಶಿವರುದ್ರಪ್ಪ ಅವರು ಯಾವಾಗ ಮತ್ತು ಎಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? ಉತ್ತರ, GS ಶಿವರುದ್ರಪ್ಪ ಅವರು 1992ರಲ್ಲಿ ದಾವಣಗೆರೆಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪ್ರಶ್ನೆ 6, ಕನ್ನಡ ಸಾಹಿತ್ಯದಲ್ಲಿ GS ಶಿವರುದ್ರಪ್ಪ ಅವರು ಏನೆಂದು ಪ್ರಸಿದ್ಧರಾಗಿದ್ದಾರೆ? ಉತ್ತರ, ಕನ್ನಡ ಸಾಹಿತ್ಯದಲ್ಲಿ GS ಶಿವರುದ್ರಪ್ಪ ಅವರು ರಾಷ್ಟ್ರಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ಪ್ರಶ್ನೆ 7, ಅಲ್ಲಮನೆಂಬ ಅಗ್ನಿಕುಂಡದಲ್ಲಿ ಹಾಯ್ದು ಬಂದಂತೆ ಲೇಖನದ ಲೇಖಕರು ಯಾರು? ಇವರು ಎಲ್ಲಿ ಜನಿಸಿದರು? ಉತ್ತರ, ಅಲ್ಲಮನೆಂಬ ಅಗ್ನಿಕುಂಡದಲ್ಲಿ ಹಾಯ್ದು ಬಂದಂತೆ ಲೇಖನದ ಲೇಖಕರು ಡಾಕ್ಟರ್ ರಮೇಶ್ ಕಲ್ಲನಗೌಡರ್. ಇವರು ಅಣ್ಣಿಗೇರಿ ತಾಲೂಕಿನ ಕಿತ್ತೂರು ಗ್ರಾಮದಲ್ಲಿ ಜನಿಸಿದರು. ಪ್ರಶ್ನೆ 8, ಡಾಕ್ಟರ್ ರಮೇಶ್ ಕಲ್ಲನಗೌಡರ್ ಅವರು ಜನಿಸಿದ್ದು ಯಾವಾಗ ಮತ್ತು ಅವರ ತಂದೆ ತಾಯಿಯ ಹೆಸರೇನು? ಉತ್ತರ, ಡಾಕ್ಟರ್ ರಮೇಶ್ ಕಲ್ಲನಗೌಡರ್ ಅವರು ಜನಿಸಿದ್ದು 1975 ಜೂನ್ 14ರಲ್ಲಿ ಮತ್ತು ಅವರ ತಂದೆಯ ಹೆಸರು ಮಲ್ಲನಗೌಡ ಮತ್ತು ತಾಯಿಯ ಹೆಸರು ಪ್ರಮೀಳಾದೇವಿ. ಪ್ರಶ್ನೆ 9, ಡಾಕ್ಟರ್ ರಮೇಶ್ ಕಲ್ಲನಗೌಡರ್ ಅವರು ಯಾವ ವಿಷಯದ ಕುರಿತು ಮತ್ತು ಯಾರ ಮಾರ್ಗದರ್ಶನದಲ್ಲಿ ಹಾಗೂ ಯಾವ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದುಕೊಂಡಿದ್ದಾರೆ? ಉತ್ತರ, ಡಾಕ್ಟರ್ ರಮೇಶ್ ಕಲ್ಲನಗೌಡರ್ ಅವರು ಸತ್ಯೇಂದ್ರ ಚೋಳನ ಕತೆ ಎಂಬ ವಿಷಯದ ಕುರಿತು ಡಾಕ್ಟರ್ FT ಹಳ್ಳಿಕೇರಿ ಅವರ ಮಾರ್ಗದರ್ಶನದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದುಕೊಂಡಿದ್ದಾರೆ. ಪ್ರಶ್ನೆ 10, ಡಾಕ್ಟರ್ ರಮೇಶ್ ಕಲ್ಲನಗೌಡರ್ ಅವರು ಪ್ರಸ್ತುತ ಎಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ? ಉತ್ತರ, ಡಾಕ್ಟರ್ ರಮೇಶ್ ಕಲ್ಲನಗೌಡರ್ ಅವರು ಪ್ರಸ್ತುತ ಮುಳುಗುಂದದ ಶ್ರೀ RN ದೇಶಪಾಂಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಕಳೆದ 2 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಶ್ನೆ 11, ಡಾಕ್ಟರ್ ಅರವಿಂದ್ ಮಾಲಗತ್ತಿಯವರು ಯಾವಾಗ ಮತ್ತು ಎಲ್ಲಿ ಜನಿಸಿದರು?
ಉತ್ತರ ಡಾಕ್ಟರ್ ಅರವಿಂದ್ ಮಾಲಗತ್ತಿಯವರು 1/8/1956ರಲ್ಲಿ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ಜನಿಸಿದರು. ಪ್ರಶ್ನೆ 12. ಡಾಕ್ಟರ್ ಅರವಿಂದ್ ಮಾಲಗತ್ತಿಯವರ ತಂದೆ ಮತ್ತು ತಾಯಿಯ ಹೆಸರೇನು? ಉತ್ತರ ಡಾಕ್ಟರ್ ಅರವಿಂದ್ ಮಾಲಗತ್ತಿಯವರ ತಂದೆಯ ಹೆಸರು ಮಲ್ಲಪ್ಪ ಮತ್ತು ತಾಯಿ ಹೆಸರು ಬಸವ್ವ. ಪ್ರಶ್ನೆ 13. ಡಾಕ್ಟರ್ ಅರವಿಂದ್ ಮಾಲಗತ್ತಿಯವರು ತಮ್ಮ MA ಪದವಿಯನ್ನು ಯಾವ ವಿಶ್ವವಿದ್ಯಾಲಯದಿಂದ ಮತ್ತು ಯಾವಾಗ ಪಡೆದರು? ಉತ್ತರ ಡಾಕ್ಟರ್ ಅರವಿಂದ್ ಮಾಲಗತ್ತಿಯವರು ತಮ್ಮ MA ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ 1980ರಲ್ಲಿ ಪಡೆದರು. ಪ್ರಶ್ನೆ 14. ಡಾಕ್ಟರ್ ಅರವಿಂದ್ ಮಾಲಗತ್ತಿಯವರ ನನ್ನ ಬದುಕು ಬರಹದ ತಿರುವುಗಳು ಲೇಖನವನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ? ಉತ್ತರ ಡಾಕ್ಟರ್ ಅರವಿಂದ್ ಮಾಲಗತ್ತಿಯವರ ನನ್ನ ಬದುಕು ಬರಹದ ತಿರುವುಗಳು ಲೇಖನವನ್ನು ಶ್ರೀ ಸಾಮಾನ್ಯ ಪ್ರಜ್ಞೆ ಮತ್ತು ವಿರಾಟ ದರ್ಶನ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಪ್ರಶ್ನೆ 15. ಡಾಕ್ಟರ್ ಅರವಿಂದ್ ಮಾಲಗತ್ತಿಯವರು PhD ಪದವಿಯನ್ನು ಯಾವ ವಿಶ್ವವಿದ್ಯಾಲಯದಿಂದ ಪಡೆದರು? ಉತ್ತರ ಡಾಕ್ಟರ್ ಅರವಿಂದ್ ಮಾಲಗತ್ತಿಯವರು PhD ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡೆದರು. ಪ್ರಶ್ನೆ 16. ಮೈ ಔರ್ ಮೇರೆ ಲಮ್ಹೆ ಇದು ಯಾರ ಕೃತಿ? ಉತ್ತರ ಮೈ ಔರ್ ಮೇರೆ ಲಮ್ಹೆ ಇದು H.S. ಮುಕ್ತಾಯಕ್ಕನ ಕೃತಿ. ಪ್ರಶ್ನೆ 17. H.S. ಮುಕ್ತಾಯಕ್ಕ ಹುಟ್ಟಿದ್ದು ಎಲ್ಲಿ ಮತ್ತು ಯಾವ ವಿಶ್ವವಿದ್ಯಾಲಯದಿಂದ MA ಪದವಿಯನ್ನು ಪಡೆದುಕೊಂಡರು? ಉತ್ತರ H.S. ಮುಕ್ತಾಯಕ್ಕ ಹುಟ್ಟಿದ್ದು ಕೊಪ್ಪಳದಲ್ಲಿ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA ಪದವಿಯನ್ನು ಪಡೆದುಕೊಂಡರು. ಪ್ರಶ್ನೆ 18. H.S. ಮುಕ್ತಾಯಕ್ಕ ಯಾವ ವಿಷಯದಲ್ಲಿ MA ಪದವಿಯನ್ನು ಪಡೆದುಕೊಂಡರು ಮತ್ತು ಇವರ ತಂದೆ ತಾಯಿಯ ಹೆಸರೇನು? ಉತ್ತರ H.S. ಮುಕ್ತಾಯಕ್ಕ ಕನ್ನಡ ವಿಷಯದಲ್ಲಿ MA ಪದವಿಯನ್ನು ಪಡೆದುಕೊಂಡರು ಮತ್ತು ಇವರ ತಂದೆಯ ಹೆಸರು ದಿವಂಗತ ಶಾಂತರಸ ಮತ್ತು ತಾಯಿ ಹೆಸರು ಲಕ್ಷ್ಮೀದೇವಿ. ಪ್ರಶ್ನೆ 19. ತತ್ಕ್ಷಣ ಸಂತೋಷ ವರ್ಸಸ್ ದೀರ್ಘಕಾಲೀನ ಸಂತೋಷ ಈ ಲೇಖನದ ಲೇಖಕರು ಯಾರು? ಇವರು ಎಲ್ಲಿಯವರು? ಉತ್ತರ ತತ್ಕ್ಷಣದ ಸಂತೋಷ ವರ್ಸಸ್ ದೀರ್ಘಕಾಲೀನ ಸಂತೋಷ ಈ ಲೇಖನದ ಲೇಖಕರು ದೀಪಾ ಹಿರೇಗುತ್ತಿ. ಇವರು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹಿರೇಗುತ್ತಿಯವರು. ಪ್ರಶ್ನೆ 20. ದೀಪಾ ಹಿರೇಗುತ್ತಿ ಇವರು ಯಾವ 3 ಭಾಷೆಗಳಲ್ಲಿ MA ಪದವಿಯನ್ನು ಪಡೆದುಕೊಂಡಿದ್ದಾರೆ? ಉತ್ತರ ದೀಪಾ ಹಿರೇಗುತ್ತಿ ಇವರು ಕನ್ನಡ, ಇಂಗ್ಲಿಷ್ ಹಾಗೂ ಹಿಂದಿ 3 ಭಾಷೆಗಳಲ್ಲಿ MA ಪದವಿಯನ್ನು ಪಡೆದುಕೊಂಡಿದ್ದಾರೆ. ಪ್ರಶ್ನೆ 21. ಅರಳುವ ಮನಸ್ಸುಗಳಿಗೆ ಅಕ್ಷರದ ದೀವಿಗೆ ಲೇಖನವನ್ನು ಬರೆದವರು ಯಾರು? ಉತ್ತರ ಅರಳುವ ಮನಸ್ಸುಗಳಿಗೆ ಅಕ್ಷರದ ದೀವಿಗೆ ಲೇಖನವನ್ನು ಬರೆದವರು ಶಂಕರ್ ಹಲಗತ್ತಿ. ಪ್ರಶ್ನೆ 22. ಶಂಕರ್ ಹಲಗತ್ತಿ ಅವರ ತಂದೆಯ ಹೆಸರೇನು? ಮೂಲತಃ ಎಲ್ಲಿಯವರು? ಉತ್ತರ ಶಂಕರ್ ಹಲಗತ್ತಿ ಅವರ ತಂದೆಯ ಹೆಸರು ಚನ್ನಪ್ಪ ಹಲಗತ್ತಿ. ಇವರು ಮೂಲತಃ ರಾಮದುರ್ಗ ತಾಲೂಕಿನ ಕಲಹಾಳ ಗ್ರಾಮದವರು. ಪ್ರಶ್ನೆ 23. ಶಂಕರ್ ಹಲಗತ್ತಿ ಅವರು ತಮ್ಮ MA ಪದವಿ ಮತ್ತು LLB ಪದವಿಯನ್ನು ಎಲ್ಲಿಂದ ಪಡೆದುಕೊಂಡರು? ಉತ್ತರ ಶಂಕರ್ ಹಲಗತ್ತಿ ಅವರು ತಮ್ಮ MA ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಮತ್ತು LLB ಪದವಿಯನ್ನು KPES ಕಾನೂನು ಕಾಲೇಜಿನಲ್ಲಿ ಮುಗಿಸಿದ್ದಾರೆ. ಪ್ರಶ್ನೆ 24. ಶಂಕರ್ ಹಲಗತ್ತಿ ಅವರು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿದರು ಹಾಗೂ ಈಗ ಯಾವ ವೃತ್ತಿಯನ್ನು ಮಾಡುತ್ತಿದ್ದಾರೆ? ಉತ್ತರ ಶಂಕರ್ ಹಲಗತ್ತಿ ಅವರು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ 20 ವರ್ಷ ಸೇವೆ ಸಲ್ಲಿಸಿದರು ಹಾಗೂ ಈಗ ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಂಡು ಈಗ ವಕೀಲಿ ವೃತ್ತಿಯನ್ನು ಮಾಡುತ್ತಿದ್ದಾರೆ. ಪ್ರಶ್ನೆ 25. ಶಂಕರ್ ಹಲಗತ್ತಿ ಅವರು ಹಿಂದುಳಿದ ಮಕ್ಕಳಿಗಾಗಿ ಯಾವ ಶಾಲೆಯನ್ನು ನಡೆಸುತ್ತಿದ್ದಾರೆ? ಅದರಲ್ಲಿ ಎಷ್ಟು ಮಕ್ಕಳು ಓದುತ್ತಿದ್ದಾರೆ? ಉತ್ತರ ಶಂಕರ್ ಹಲಗತ್ತಿ ಅವರು ಹಿಂದುಳಿದ ಮಕ್ಕಳಿಗಾಗಿ ಗುಬ್ಬಚ್ಚಿಗೂಡು ಶಾಲೆಯನ್ನು ನಡೆಸುತ್ತಿದ್ದಾರೆ. ಅದರಲ್ಲಿ 350 ಮಕ್ಕಳು ಓದುತ್ತಿದ್ದಾರೆ.
ಪ್ರಶ್ನೆ 26. ಸೇನೆಯ ತುರಾಯಿ ಬಗ್ಗವಳ್ಳಿ ಸಿಪಾಯಿ ಈ ವರದಿಯ ಲೇಖಕರು ಯಾರು? ಉತ್ತರ: ಸೇನೆಯ ತುರಾಯಿ ಬಗ್ಗವಳ್ಳಿ ಸಿಪಾಯಿ ಈ ವರದಿಯ ಲೇಖಕರು ಬಿ.ಜೆ. ಧನ್ಯಪ್ರಸಾದ್. ಪ್ರಶ್ನೆ 27. ಬಿ.ಜೆ. ಧನ್ಯಪ್ರಸಾದ್ ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಉತ್ತರ: ಬಿ.ಜೆ. ಧನ್ಯಪ್ರಸಾದ್ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಅನುವನಹಳ್ಳಿಯಲ್ಲಿ 18/4/1979 ಜನಿಸಿದರು. ಪ್ರಶ್ನೆ 28. ಬಿ.ಜೆ. ಧನ್ಯಪ್ರಸಾದ್ ಅವರು ಎಂ.ಎ. ಮತ್ತು ಎಂ.ಫಿಲ್ ಪದವಿಯನ್ನು ಎಲ್ಲಿ ಮತ್ತು ಯಾವಾಗ ಪಡೆದುಕೊಂಡರು? ಉತ್ತರ: ಬಿ.ಜೆ. ಧನ್ಯಪ್ರಸಾದ್ ಅವರು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಷಯದಲ್ಲಿ 2005ರಲ್ಲಿ ಎಂ.ಎ. ಮತ್ತು 2008ರಲ್ಲಿ ಎಂ.ಫಿಲ್ ಪದವಿಯನ್ನು ಕುವೆಂಪು ವಿಶ್ವವಿದ್ಯಾಲಯ, ಶಂಕರಘಟ್ಟ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆಯಲ್ಲಿ ಪಡೆದುಕೊಂಡಿದ್ದಾರೆ. ಪ್ರಶ್ನೆ 29. ಬಿ.ಜೆ. ಧನ್ಯಪ್ರಸಾದ್ ಅವರು 2005ರಿಂದ 2007ರವರೆಗೆ ಎಲ್ಲಿ ಸೇವೆ ಸಲ್ಲಿಸಿದರು? ಉತ್ತರ: ಬಿ.ಜೆ. ಧನ್ಯಪ್ರಸಾದ್ ಅವರು 2005ರಿಂದ 2007ರವರೆಗೆ ಕುವೆಂಪು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಸ್ನಾತಕೋತ್ತರ ಅಧ್ಯಯನ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು. ಪ್ರಶ್ನೆ 30. ಬಿ.ಜೆ. ಧನ್ಯಪ್ರಸಾದ್ ಅವರು ಪ್ರಸ್ತುತ ಎಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ? ಉತ್ತರ: ಬಿ.ಜೆ. ಧನ್ಯಪ್ರಸಾದ್ ಅವರು ಪ್ರಸ್ತುತ ಧಾರವಾಡ ಜಿಲ್ಲಾ ಹಿರಿಯ ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸ್ನೇಹಿತರೆ, ಈ ಬಿ.ಕಾಮ್ NEP ರಿವೈಸ್ಡ್ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಈ ಒಂದು ವಿಡಿಯೋನ ಮಾಡೋದಕ್ಕೆ ಸಮಯ ಇಲ್ಲದ ಕಾರಣ ನಾನು ಇದನ್ನು ಮಾಡಿದ್ದಿಲ್ಲ. ಆದರೆ ವಿದ್ಯಾರ್ಥಿಗಳ ಒಂದು ಅಪೇಕ್ಷೆಯ ಮೇರೆಗೆ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೇನೆ. ಇದರಲ್ಲಿ ಒಟ್ಟು 30 ಪ್ರಶ್ನೆಗಳಿಗೆ ನಾನು ಉತ್ತರಿಸಿದ್ದೇನೆ. ಅಂದರೆ 2 ಅಂಕದ 30 ಪ್ರಶ್ನೆಗಳನ್ನು ನಾನು ನೀಡಿದ್ದೇನೆ. ಇನ್ನು ಪತ್ರಲೇಖನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 30 ಪ್ರಶ್ನೆಗಳನ್ನಾದರೂ ನಾನು ತೆಗೆದು ಈ ವಿಡಿಯೋದಲ್ಲಿ ಹಾಕಬೇಕಿತ್ತು. ಆದರೆ ಸಮಯದ ಅಭಾವ ಇದ್ದ ಕಾರಣ ನಾನು ಈ ವಿಡಿಯೋದಲ್ಲಿ ಹಾಕಿಲ್ಲ. 2ನೇ ವಿಡಿಯೋನ ಮಾಡಿ ಅದನ್ನು ಮಾಡುವುದಾದರೆ ಸಮಯ ಸಿಕ್ಕರೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನೀವು ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.